ಉತ್ತರಾಖಂಡ ಸಿನಿಮಾದ ಬಗ್ಗೆ ಹೇಳಬೇಕಪ್ಪ ಅಂದ್ರೆ ಉತ್ತರ ಕರ್ನಾಟಕದ ರಗಡ್ ಲೋಕಲ್ಲು ಬ್ಯಾಕ್ ಡ್ರಾಪ್ನಲ್ಲಿ ನಡೆಯುತ್ತೆ. ಇಲ್ಲಿ ಅಧಿಕಾರ, ದಾದಾಗಿರಿ, ರಾಜಕೀಯ, ಕುಟುಂಬದ ಸಂಬಂಧ ಮತ್ತು ಸೇಡು ಇವೆಲ್ಲ ಒಂದಕ್ಕೊಂದು ಬೆಸ್ತ್ಕೊಳ್ತಾ ಇರ್ತವೆ. ಕಥೆಯ ಪ್ರಮುಖ ಪಾತ್ರ ಗಬ್ಬರ್. ಡಾಲಿ ಧನಂಜಯ್ ಈ ಪಾತ್ರದಲ್ಲಿ ಕಾಣಿಸಿಕೊಂಡಿರ್ತಾರೆ. ಗಬ್ಬರ್ ಸಾಮಾನ್ಯ ವ್ಯಕ್ತಿಯಲ್ಲ, ತನ್ನದೇ ಆದ ಪ್ರಭಾವ ಮತ್ತು ಪವರ್ ಹೊಂದಿರುವಂತಹ ವ್ಯಕ್ತಿ. ಅವನ ಸುತ್ತ ನಡೆಯುವಂಥ ಘಟನೆಗಳು ನಿಧಾನವಾಗಿ ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗ್ತವೆ. ಇನ್ನೊಂದು ಪ್ರಮುಖ ಪಾತ್ರ ದುರ್ಗಿ. ಇದನ್ನು ಐಶ್ವರ್ಯ ರಾಜೇಶ್ ನಿರ್ವಹಿಸಿದ್ದಾರೆ. ಗಬ್ಬರ್ ಮತ್ತು ದುರ್ಗಿಯ ಪಾತ್ರಗಳ ನಡುವೆ ಇರುವಂತಹ ಸಂಬಂಧ ಹಾಗೂ ಅವರ ಬದುಕಿಗೆ ಎದುರಾಗುವಂತಹ ಸಂಘರ್ಷ ಕಥೆಯ ಪ್ರಮುಖ ಆಕರ್ಷಣೆ. ಕಥೆಯ ಮುಂದೆ ಸಾಗ್ತಾ ಇದ್ದಂತೆ ಪವರ್, ರಾಜಕೀಯ, ಹಳೆಯ ವೈಷಮ್ಯ, ಸಂಬಂಧಗಳು ಮತ್ತು ಸೇಡು ಎಲ್ಲವೂ ಸೇರಿಕೊಂಡು ಪರಿಸ್ಥಿತಿ ಕೈಮೀರಿಸ್ತದೆ. ಯಾರ ಜೊತೆ ಯಾರನ್ನು ನಂಬಬೇಕು, ಗಬ್ಬರ್ ತನ್ನ ಎದುರಾಳಿಗಳನ್ನು ಹೇಗೆ ಎದುರಿಸ್ತಾನೆ, ದುರ್ಗಿಯ ಪಾತ್ರ ಕಥೆಯಲ್ಲಿ ಯಾವ ತಿರುವು ತರುತ್ತದೆ ಎನ್ನುವುದೇ ಸಿನಿಮಾದ ಕುತೂಹಲ. ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ, ಉತ್ತರ ಕರ್ನಾಟಕದ ರಗಡು ವಾತಾವರಣದಲ್ಲಿ ಪವರ್ ಮತ್ತು ದಾದಾಗಿರಿ ನಡುವೆ ಸಿಲುಕೊಳ್ಳುವಂತಹ ಗಬ್ಬರ್ ಮತ್ತು ದುರ್ಗಿಯ ಬದುಕಿನ ಕತೆ, ಹಳೆಯ ವೈಷಮ್ಯಗಳು, ಸಂಬಂಧಗಳು ಮತ್ತು ಸೇಡು ಒಂದೊಂದಾಗಿ ಹೊರಬಂದಂತೆ ಕತೆ ದೊಡ್ಡ ಸಂಘರ್ಷಣದ ಕಡೆ ಹೋಗುತ್ತದೆ.